ಸಂಸದ ಡಾಕ್ಟರ್ ಕೆ ಸುಧಾಕರ್ ಪತ್ನಿಗೆ ಡಿಜಿಟಲ್ ಅರೆಸ್ಟ್. ಸುಧಾಕರ್ ಪತ್ನಿ ಡಾಕ್ಟರ್ ಪ್ರೀತಿ ಸುಧಾಕರ್ಗೆ ಸೈಬರ್ ವಂಚನೆ ಆಗಿದೆ. ಆನ್ಲೈನ್ನಲ್ಲಿ ವಂಚನೆ. ಡಿಜಿಟಲ್ ಅರೆಸ್ಟ್ ಮಾಡಿ ಬರೋಬ್ಬರಿ 14 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ. 14 ಲಕ್ಷ ರೂಪಾಯಿ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಪತ್ನಿ ಪ್ರೀತಿ ಸುಧಾಕರ್ ಅವರಿಗೆ ಸೈಬರ್ ವಂಚನೆ ಆಗಿರು. ಡಿಜಿಟಲ್ ಅರೆಸ್ಟ್ ಮಾಡಿ 14 ಲಕ್ಷ ಕಿತ್ಕೊಳ್ಳಲಾಗಿದೆ. ಆಗಸ್ಟ್ 26ರಂದು ಡಾಕ್ಟರ್ ಪ್ರೀತಿ ಸುಧಾಕರ್ಗೆ ಕರೆ ಬಂದಿತ್ತು. ಬೆಳಿಗ್ಗೆ 9:30ಕ್ಕೆ ಕರೆ ಮಾಡಿದ್ರು ಸೈಬರ್ ವಂಚಕರು. ಮುಂಬೈ ಸೈಬರ್ ಡಿಪಾರ್ಟ್ಮೆಂಟ್ನಿಂದ ಅಂತ ಕರೆ ಮಾಡ್ತಾರೆ ಇವರಿಗೆ. ಡಾಕ್ಟರ್ ಪ್ರೀತಿ ಸುಧಾಕರ್ ಅವರಿಗೆ ನಿಮ್ಮ ದಾಖಲೆಗಳನ್ನ ಸದ್ಬತ್ ಖಾನ್ ಎಂಬಾತ ಬಳಸಿಕೊಂಡಿದ್ದಾನೆ. ನಿಮ್ಮ ಹೆಸರಿನ ಕ್ರೆಡಿಟ್ ಕಾರ್ಡ್ನಲ್ಲಿ ಅಕ್ರಮ ವ್ಯವಹಾರವಾಗಿದೆ. ಈ ಬಗ್ಗೆ ವಿಚಾರಣೆ ನಡೆಸೋದಕ್ಕೆ ವಿಡಿಯೋ ಕಾಲ್ ಮಾಡಬೇಕು ಅಂತ ಹೇಳ್ತಾರೆ. ಬೆದರಿಕೆ ಹಾಕ್ತಾರೆ. ವಿಚಾರಣೆ ನಡೆಸಬೇಕಾಗಿದೆ, ವಿಡಿಯೋ ಕಾಲ್ ಮಾಡಿ ಅಂತ. ನಿಮ್ಮ ದಾಖಲೆಗಳನ್ನ ಬೇರೆ ಒಬ್ಬ ವ್ಯಕ್ತಿ ದುರ್ಬಳಕೆ ಮಾಡಿಕೊಂಡಿದ್ದಾನೆ. ನಿಮ್ಮ ಅಕೌಂಟ್ ಅಕ್ರಮವಾಗಿದ್ದು ಹಣ ಹಾಕಿ ಅಂತ ಬೆದರಿಕೆಯನ್ನು ಹಾಕ್ತಾರೆ. ಈ ರೀತಿಯಾಗಿ ಬೆದರಿಕೆ ಹಾಕಿ ಡಾಕ್ಟರ್ ಪ್ರೀತಿ ಸುಧಾಕರ್ ಅವರಿಂದ 14 ಲಕ್ಷ ಹಾಕಿಸಿಕೊಳ್ತಾರೆ ವಂಚನೆ. ಈ ಬಗ್ಗೆ ಬೆಂಗಳೂರಿನ ಪಶ್ಚಿಮ ಸೈನ್ ಪೊಲೀಸ್ ಠಾಣೆಗೆ ದೂರನ್ನು ಕೊಡಲಾಗಿದೆ. ಸದ್ಯಕ್ಕೆ ನಿಮ್ಮ ಅಕೌಂಟ್ ಅಕ್ರಮವಾಗಿದ್ದು ಬೇರೊಬ್ಬ ವ್ಯಕ್ತಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಅಕ್ರಮವಾಗಿ ಬಳಕೆ ಮಾಡಿಕೊಳ್ತಾ ಇದ್ದಾನೆ, ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕಾಗಿದೆ ಅಂತ ವಿಡಿಯೋ ಕಾಲ್ ಮಾಡಬೇಕು ಅಂತ ಬೆದರಿಕೆ ಹಾಕ್ತಾರೆ. ಅನಂತರದಲ್ಲಿ 14 ಲಕ್ಷ ರೂಪಾಯಿ ಪೀಕಿರು 14 ಲಕ್ಷ ಇಸ್ಕೊಂಡು ವಂಚನೆ ಮಾಡಿದ್ದಾರೆ. ವಂಚಕರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಪತ್ನಿ ಡಾಕ್ಟರ್ ಪ್ರೀತಿ ಸುಧಾಕರ್ ಅವರಿಗೆ ವಂಚನೆ ಆಗಿರೋದು ಡಿಜಿಟಲ್ ಅರೆಸ್ಟ್ ಮೂಲಕವಾಗಿ ಆನ್ಲೈನ್ನಲ್ಲಿ ವಂಚನೆ ಮಾಡಿರೋದು. ನಿಮ್ಮ ದಾಖಲಾತಿಗಳನ್ನ ಮಿಸ್ಯೂಸ್ ಮಾಡಿಕೊಳ್ಳಲಾಗ್ತಾ ಇದೆ. ಬೇರೊಬ್ಬ ವ್ಯಕ್ತಿ ಅಕ್ರಮವಾಗಿ ಬಳಕೆ ಮಾಡಿಕೊಂಡಿದ್ದಾನೆ. ಈ ಮೂಲಕವಾಗಿ ನಿಮ್ಮ ಅಕೌಂಟ್ ಕೂಡ ಅಕ್ರಮವಾಗಿದೆ ಅಂತ ಹೇಳಿ ಡಿಜಿಟಲ್ ಅರೆಸ್ಟ್ ಮಾಡಿ ಬೆದರಿಕೆ ಹಾಕಿ 14 ಲಕ್ಷ ಪೀಕಿರೋದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಅಟ್ ಪ್ರೆಸೆಂಟ್ ಈಗಿನ ಕಾಲದಲ್ಲಿ ಎಷ್ಟರ ಮಟ್ಟಿಗೆ ಅಲರ್ಟ್ ಆಗಿದ್ರೂ ಕೂಡ ಕಡಿಮೆ ಅಂತಾನೆ ಅನ್ಸುತ್ತೆ. ಯಾಕಂದ್ರೆ ವೆಲ್ ಎಜುಕೇಟೆಡ್ ಪರ್ಸನ್ಸ್ ಗಳಿಗೆ ಈ ರೀತಿ ಆಗ್ತಾ ಇರುವಂತದ್ದು, ಅದರಲ್ಲೂ ಕೂಡ ಸಂಸದರ ಹೆಂಡತಿಗೆ ಈ ರೀತಿ ಆಗಿರುವಂತದ್ದು ನಿಜಕ್ಕೂ ಕೂಡ ಆಶ್ಚರ್ಯ ಅಂತ ಅನ್ಸುತ್ತೆ. ಅದು ಯಾವ ರೀತಿಯಾಗಿ 14 ಲಕ್ಷ ಹಾಕೋದಕ್ಕೆ ಇವರು ಮುಂದಾದ್ರು? ಆ 14 ಲಕ್ಷವನ್ನ ಹಾಕೋದಕ್ಕಿಂತ ಮೊದಲಿಗೆ ಏನು ಯೋಚನೆನೇ ಮಾಡಲಿಲ್ವಾ? ಆ ಮೊದಲಿಗೆ ಕಂಪ್ಲೇಂಟ್ ಕೊಡಬೇಕು ಅನ್ನುವಂಥ ಯೋಚನೆ ಆಗಲಿಲ್ವಾ? ಸುಧಾಕರ್ ಅವರಿಗೆ ಈ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಕೊಡಲೇ ಇಲ್ವಾ? ಅರುಣ್, ಏನು ಸಂಸದ ಸುಧಾಕರ್ ಅವರ ಪತ್ನಿಗೂ ಕೂಡ ಒಂದು ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ಸುಮಾರು 14 ಲಕ್ಷ ಹಣವನ್ನು ವಸೂಲಿ ಮಾಡಿರುವಂಥ ಘಟನೆ ಕೂಡ ಈಗ ನಗರದಲ್ಲಿ ನಡೆದಿದೆ. ಸೈಬರ್ ವಂಚಕರೇನಿದ್ರೆ ಈ ಒಂದು ವಂಚಕರ ಗ್ಯಾಂಗ್ ಏನು ಪ್ರೀತಿ ಸುಧಾಕರ್ ಅವರಿಗೆ ಒಂದು ಕರೆಯನ್ನು ಮಾಡಿ ನಿಮ್ಮ ಹೆಸರಿನಲ್ಲಿ ಒಂದು ಅಕ್ರಮವಾದ ಒಂದು ದಾಖಲಾತಿಗಳು ಕೂಡ ಇದ್ದಾವೆ, ಈ ಒಂದು ದಾಖಲಾತಿಗಳನ್ನು ಬಳಸಿಕೊಂಡು ಸದ್ದತ್ ಖಾನ್ ಎಂಬಾತ ಒಂದು ಏನು ಅವ್ಯವಹಾರವನ್ನು ಕೂಡ ಮಾಡಿದ್ದಾನೆ, ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳು ಕೂಡ ನಮ್ಮ ಬಳಿ ಇದೆ ಅಂತೇಳಿ ಮುಂಬೈನ ಸೈಬರ್ ಕ್ರೈಮ್ ಪೊಲೀಸರು ಅಂತೇಳಿ ಒಂದು ಕರೆ ಬರುತ್ತೆ. ಈ ಒಂದು ಕರೆಯನ್ನು ಅಟೆಂಡ್ ಮಾಡಿದ ಸಂದರ್ಭದಲ್ಲಿ ನಿಮ್ಮನ್ನ ವಿಚಾರಣೆ ಮಾಡಬೇಕು, ವಿಡಿಯೋ ಕಾಲ್ನಲ್ಲಿ ಅಟೆಂಡ್ ಆಗಬೇಕು ಅಂತೇಳಿ ಒಂದು ವಿಡಿಯೋ ಕರೆಯನ್ನು ಕೂಡ ಮಾಡಿದ್ರು. ನಂತರ ಈ ಒಂದು ಕರೆಯನ್ನು ಕಟ್ ಮಾಡಬೇಡಿ, ಇದರಲ್ಲೇ ಒಂದು ವಿಚಾರಣೆ ಕೂಡ ಆಗುತ್ತೆ, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳನ್ನು ಕೂಡ ಒದಗಿಸಬೇಕು ಅಂತೇಳಿ ಒಂದು ಕರೆಯಲ್ಲೇ ಒಂದು ವಿಚಾರಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಏನು ನಿಮ್ಮ ಖಾತೆಯಲ್ಲಿರುವಂಥ ಒಂದು ಅಕೌಂಟ್ ಏನಿದೆ ಆ ಒಂದು ಅಕೌಂಟ್ನಲ್ಲಿ ಸುಮಾರು ಬೇರೆಯವರಿಗೆ ಒಂದು ಅಕ್ರಮ ಕೂಡ ಎಸಗಲಾಗಿದೆ. ನಿಮ್ಮ ಕ್ರೆಡಿಟ್ ಕಾರ್ಡನ್ನು ಬಳಸಿಕೊಂಡು ಈ ಒಂದು ಅಕ್ರಮದಲ್ಲಿ ಕೂಡ ಭಾಗಿಯಾಗಿರೋದು ಕೂಡ ಕಂಡು ಬಂದಿದೆ. ಆದ್ದರಿಂದ ಇದನ್ನು ತನಿಖೆಗೆ ಒಳಪಡಿಸಬೇಕಾಗುತ್ತೆ ಅಂತೇಳಿ ಸುಮಾರು 14 ಲಕ್ಷ ಹಣವನ್ನು ಡಿಮ್ಯಾಂಡ್ ಮಾಡಿರೋದು. ಈ ಒಂದು 14 ಲಕ್ಷ ಹಣವನ್ನು ಕಳಿಸಿ ನಂತರ RBI ಮುಖಾಂತರ ಹೋಗಿ ನಾವು ಪರಿಶೀಲನೆ ಮಾಡ್ತೀವಿ, ಅದರಲ್ಲಿ ಏನು ಪ್ರೂವ್ ಆದರೆ ನಂತರ ನಿಮಗೆ ಹಣವನ್ನು ವಾಪಸ್ ಕೊಡ್ತೀವಿ ಅಂತೇಳಿ ಒಂದು ಆಮಿಷವನ್ನು ಕೂಡ ಕೊಡ್ತಾರೆ. ಈ ಒಂದು ಸೈಬರ್ ಕ್ರೈಮ್ ವಂಚಕರ ಒಂದು ಆಮಿಷವನ್ನು ಏನು ನಂಬಿದಂಥ ಒಂದು ಪ್ರೀತಿ ಅವರಿಗೆ ಒಂದು 14 ಲಕ್ಷ ಹಣವನ್ನು ಟ್ರಾನ್ಸಾಕ್ಷನ್ ಕೂಡ ಮಾಡಿರ್ತಾರೆ. ಆ ಬಳಿಕ ಗೊತ್ತಾಗುತ್ತೆ ಇವರು ಸೈಬರ್ ಕ್ರೈಮ್ ವಂಚಕರು ಅಂತೇಳಿ. ನಂತರ ಈ ಬಗ್ಗೆ ಪಶ್ಚಿಮ ವಿಭಾಗದ ಒಂದು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಒಂದು ಕೂಡ ದೂರನ್ನು ಕೂಡ ದಾಖಲು ಮಾಡಿರೋದು. ಸದ್ಯ ಪೊಲೀಸರು FIR ಅನ್ನು ದಾಖಲು ಮಾಡಿಕೊಂಡು ಅಕೌಂಟ್ ಅನ್ನು ಫ್ರೀಸ್ ಮಾಡಿದ್ದಾರೆ, ಮತ್ತೆ 14 ಲಕ್ಷ ಹಣವನ್ನು ವಸೂಲಿ ಮಾಡಿ ಇವರಿಗೆ ವಾಪಸ್ ಕೂಡ ಕೊಡಿಸಿದ್ದಾರೆ. ಅರುಣ್, ಓಕೆ ಮುನಿರಾಜು, 14 ಲಕ್ಷವನ್ನ ಪ್ರೀತಿ ಸುಧಾಕರ್ ಅವರು ಹಾಕಿದ್ದಾರೆ ಅಂತ ಇದ್ರೆ ಅವರು ಅಮೌಂಟ್ ಅನ್ನು ಹಾಕೋವರೆಗೂ ಕೂಡ ಯಾವುದೇ ಡೌಟ್ ಬಂದಿಲ್ಲ ಅನ್ನೋದಿಲ್ಲಿ ಗೊತ್ತಾಗ್ತಾ ಇದೆ. ಇವರು ಯಾವಾಗ ಅಲರ್ಟ್ ಆಗಿದ್ದು ನಾನು ವಂಚನೆಗೆ ಒಳಗಾಗಿದ್ದೀನಿ ಅನ್ನುವಂಥದ್ದು ಯಾವಾಗ ಗೊತ್ತಾಯಿತು?
ಅರುಣ್, ಏನು ಸೈಬರ್ ಕ್ರೈಮ್ ವಂಚಕರು ಏನಿದ್ರೆ ಇವರು ಒಂದು ಸೈಬರ್ ಪೊಲೀಸರು ಅಂತೇಳಿ ಒಂದು ಕರೆಯನ್ನು ಮಾಡಿ ಈ ಒಂದು ಡೀಲನ್ನು ಕೂಡ ಮಾಡಿರೋದು. ಆದರೆ ಇವರು ನಿಮ್ಮ ಹಿಂದೆ ಇಡಿ ಅಧಿಕಾರಿಗಳು ಕೂಡ ಇದ್ದಾರೆ, ನಿಮ್ಮ ಎಲ್ಲ ವ್ಯವಹಾರದ ಮಾಹಿತಿ ಕೂಡ ನಮಗೆ ಇದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾರೆ. ಇದರಿಂದ ಒಂದು ಸ್ವಲ್ಪ ಅವರು ಗಾಬರಿ ಆದಂತೆ ಕಂಡು ಬರುತ್ತೆ. ನಂತರ ಇವರು ನಿಜವಾಗ್ಲೂ ಸೈಬರ್ ಕ್ರೈಮ್ ಪೊಲೀಸರು ಇರ್ಬೋದು, ಇವರ ಬಳಿ ಏನು ದಾಖಲಾತಿಗಳು ನನ್ನದು ಮಿಸ್ ಆಗಿರ್ಬೋದು ಅನ್ನೋ ಒಂದು ನಂಬಿಕೆ ಕೂಡ ಅವರಿಗೆ ಬರುತ್ತೆ. ಆದ್ದರಿಂದ ಅವರು ಏಕಾಏಕಿ ಒಂದು ವಿಡಿಯೋ ಕಾಲ್ನಲ್ಲೇ ಒಂದು ಡಿಜಿಟಲ್ ಅರೆಸ್ಟ್ ಆಗಿ ನಂತರ ಅವರಿಗೆ ಒಂದು ಹಣವನ್ನು ಕೂಡ ವರ್ಗಾವಣೆ ಮಾಡುವಂಥ ಪ್ರಸಂಗ ಉಂಟಾಗುತ್ತೆ. ಸದ್ಯ ಏನು ಆರೋಪಿಗಳ ಮಾತನ್ನು ನಂಬಿ ತನ್ನ ಕ್ರೆಡಿಟ್ ಕಾರ್ಡ್ ಎಲ್ಲ ದುರ್ಬಳಕೆ ಆಗಿರ್ಬೋದು ಅಥವಾ ತನ್ನ ದಾಖಲಾತಿಗಳು ದುರ್ಬಳಕೆ ಆಗಿರ್ಬೋದು ಅನ್ನೋ ಒಂದು ಅನುಮಾನದ ಮೇಲೆಗೆ ಅವರಿಗೆ ಒಂದು ಹಣವನ್ನು ಕೂಡ ವರ್ಗಾವಣೆ ಮಾಡಿರೋದು. ಸದ್ಯ ಇದ್ರ ಬಗ್ಗೆ ಈಗ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ಕೂಡ ರಿಜಿಸ್ಟರ್ ಆಗಿದೆ. ಮತ್ತೆ ಆ ಒಂದು ಗ್ಯಾಂಗ್ ಅನ್ನ ಪತ್ತೆ ಮಾಡೋದಕ್ಕೆ ಈಗ ಸೆನ್ ಪೊಲೀಸರು ಕೂಡ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅರುಣ್, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಹೈಕೋರ್ಟ್ ಅಲ್ಲಿ ರಾಜ್ಯ ಸರ್ಕಾರ ನಡೆಸ್ತಾ ಇರುವಂತಹ ಜಾತಿ ಗಣತಿ ಪ್ರಶ್ನೆ ಮಾಡಿ ಹಾಕಿದ್ದಂತಹ PIL ವಿಚಾರಣೆ ಆಗ್ತಾ ಇದೆ. CJ ವಿಭು ಬಕ್ರು ನ್ಯಾಯಮೂರ್ತಿ CM ಜೋಶಿ ಪೀಠದಲ್ಲಿ ವಿಚಾರಣೆ ಮಾಡಲಾಗ್ತಾ ಇದೆ. ಜಾತಿ ಜನಗಣತಿ ಮಾಡಬಾರದು, ಅದಕ್ಕೆ ತಡೆ ಕೊಡಬೇಕು, ಹೈಕೋರ್ಟ್ ಮಧ್ಯಪ್ರವೇಶ ಮಾಡಬೇಕು ಅಂತ ಸಲ್ಲಿಕೆ ಮಾಡಿದಂತ PIL ವಿಚಾರಣೆ. ಅರ್ಜಿದಾರರ ಪರ ಹಿರಿಯ ವಕೀಲ ಪ್ರಭುಲಿಂಗ ನಾವದಗಿ ವಾದ ಮಂಡಿಸ್ತಾ ಇದ್ದಾರೆ. ರಾಜ್ಯದೆಲ್ಲೆಡೆ ಸರ್ಕಾರ ಜಾತಿ ಗಣತಿಗೆ ಆದೇಶ ಮಾಡಿದೆ. ಇವತ್ತಿನಿಂದ ಆರಂಭ ಆಗಿದೆ. ಇದು ಸಂವಿಧಾನದ ಆರ್ಟಿಕಲ್ 342A(3) ಇದಕ್ಕೆ ವಿರುದ್ಧವಾಗಿದೆ. ಆಯೋಗದ ಹಿಂದಿನ ವರದಿಗಳನ್ನು ಪರಿಗಣಿಸದೇನೆ ಸರ್ಕಾರ ಹೊಸ ಪ್ರಕ್ರಿಯೆ ಮಾಡೋದಕ್ಕೆ ಮುಂದಾಗಿದೆ. ಇದು ಸಂವಿಧಾನದ ವಿರುದ್ಧ. ಜಾತಿ ಗಣತಿ ಅಂಕಿಅಂಶಗಳನ್ನ ಈಗ ಆಧಾರ್ಗೆ ಲಿಂಕ್ ಮಾಡ್ತಾ ಇದ್ದಾರೆ. ಜಿಯೋ ಟ್ಯಾಗಿಂಗ್ ಮಾಡಿ ಆಧಾರ್ಗೆ ಲಿಂಕ್ ಮಾಡ್ತಾ ಇದ್ದಾರೆ. ಸರ್ಕಾರದ ಈ ಕ್ರಮ ಏನಿದೆ ಇದು ಕಾನೂನು ಬಾಹಿರವಾಗಿದೆ ಅಂತ ಅರ್ಜಿದಾರರ ಪರ ಹಿರಿಯ ವಕೀಲ ವಾದವನ್ನು ಮಂಡಿಸ್ತಾ ಇರೋದು. ಹಿರಿಯ ವಕೀಲ ಜಯಕುಮಾರ್ ಎಸ್ ಪಾಟೀಲ್ ವಾದ ಮಾಡ್ತಿದ್ದಾರೆ. ಜನಗಣತಿಗಿಂತ ಈ ಸರ್ವೆ ಯಾವ ರೀತಿಯಲ್ಲೂ ಕೂಡ ಕಡಿಮೆಯಲ್ಲ, ಜನಗಣತಿಯನ್ನ ಕೇಂದ್ರ ಸರ್ಕಾರವಷ್ಟೇ ಮಾಡಬೇಕು ಅಂತ ವಾದ ಮಾಡಿ ಅರ್ಜಿದಾರರ ಪರ ಅಶೋಕ್ ಹಾರನಹಳ್ಳಿ ವಾದ ಮಂಡಿಸ್ತಾ ಇರೋದು. ಮತ್ತೊಂದು ಕಡೆ ಹೊಸ ಜಾತಿಗಳನ್ನ ಸರ್ಕಾರ ಸೃಷ್ಟಿ ಮಾಡ್ತಾ ಇದೆ. ಒಕ್ಕಲಿಗ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ವಿಂಗಡಿಸಿದ್ದಾರೆ. ಯಾವುದೇ ಅಂಕಿ ಅಂಶದ ವಿಶ್ಲೇಷಣೆ ಇಲ್ಲದೆ ಜನಗಣತಿ ನಡೆಸಲಾಗ್ತಾ ಇದೆ. ಜನಗಣತಿ ಮಾಡಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ. ವಾದ ಪ್ರತಿವಾದಗಳು ನಡೀತಾ ಇದೆ ಹೈಕೋರ್ಟ್ ಅಲ್ಲಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ಸಂಪರ್ಕದಲ್ಲಿದ್ದಾರೆ. ಮಂಜು, ಒಂದು ಕಡೆ ಆಯೋಗದಿಂದ ಈ ಬಗ್ಗೆ ಸ್ಪಷ್ಟನೆ ಕೊಡಲಾಗಿತ್ತು, ಅಂದ್ರೆ ಬೇಡವಾಗಿರುವಂತಹ ಒಂದಿಷ್ಟು ಕಲಂಗಳನ್ನ ತೆಗೆದು ಹಾಕಲಾಗಿದೆ ಅಂತ. ಅನಂತರದಲ್ಲಿ ಜಾತಿ ಗಣತಿಯನ್ನ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಬಟ್ ಗಡ್ಡಗೋಡೆ ಮೇಲೆ ದೀಪ ಇಟ್ಟಂತಹ ರೀತಿಯಲ್ಲಿ ಆಯೋಗ ಕೊಟ್ಟಂತಹ ಹೇಳಿಕೆ ಹಿನ್ನೆಲೆಯಲ್ಲಿ ಈ ಒಂದು ವಾದ ಪ್ರತಿವಾದಗಳು ನಡೀತಾ ಇದೆಯಾ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆಯಾ? ಯಾಕಂದ್ರೆ ಅವ್ರಿಗೆ ಇಷ್ಟ ಇದ್ರೆ ಅವ್ರಿಗೆ ಬೇಕಾದಂತ ಜಾತಿಯನ್ನ ನಮೂದು ಮಾಡಬಹುದು ಅಂತ ಆಯೋಗ ಹೇಳಿತ್ತು. ಖಂಡಿತವಾಗ್ಲೂ ಅವರು ಇವತ್ತು ಹೈಕೋರ್ಟ್ ನಲ್ಲಿ ಜಾತಿ ಸಮೀಕ್ಷೆಯನ್ನ ಪ್ರಶ್ನೆ ಮಾಡಿ PIL ಗಳನ್ನ ಸಲ್ಲಿಕೆಯನ್ನ ಮಾಡಿದ್ರು. ಒಂದಲ್ಲ ಎರಡಲ್ಲ ಸುಮಾರಷ್ಟು PIL ಗಳನ್ನ ಹಾಕಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳಂತಹ ವಿಭು ಬಕ್ರು ಅವರ ಮುಖ್ಯ ಪೀಠದಲ್ಲಿ ವಿಚಾರಣೆ ಕೂಡ ಈಗಾಗಲೇ ಆರಂಭ ಆಗಿದೆ. ಅದರಲ್ಲೂ ಕೂಡ ಪ್ರಮುಖ ರಾಜ್ಯ ಒಕ್ಕಲಿಗರ ಸಂಘ ಆಗಿರ್ಬೋದು, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದಲೂ ಕೂಡ ಅಷ್ಟೇ ಒಂದು PIL ಗಳು ಹಾಕಿತ್ತು. ಜೊತೆಗೆ ರಾಜ್ಯ ಸರ್ಕಾರ ಈಗಾಗಲೇ ಸಮೀಕ್ಷೆ ನಡೆಸಲು ಮುಂದಾಗಿರುವಂತದ್ದು. ಆ ಒಂದು ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದವರನ್ನ ಪತ್ತೆ ಮಾಡಲು ಕೂಡ ಈಗಾಗಲೇ ಮುಂದಾಗಿದೆ. ಎಲ್ಲೋ ಒಂದ್ ಕಡೆ ಸಂವಿಧಾನದ 347ನೇ ವಿಧಿಯ ಅಡಿಯಲ್ಲಿ ಸರ್ಕಾರಕ್ಕೆ ಈ ಆದೇಶದಿಂದ ತಡೆಯಬೇಕು. ಜೊತೆಗೆ 2023ರಲ್ಲಿ ಸರ್ಕಾರದ ಮುಂದೆ ಜಾತಿ ಸಮೀಕ್ಷೆ ಬಗ್ಗೆ ಮುಂದೂಡಲಾಗಿತ್ತು. ಆದ್ರೆ ಈ ಬಗ್ಗೆ ಯಾವ ನಿರ್ಧಾರ ಕೂಡ ಅಷ್ಟೇ ಕೈಗೊಳ್ಳದೆ ಈಗ ಸರ್ಕಾರ ಹೊಸದಾಗಿ ಸಮೀಕ್ಷೆನ ಶುರು ಮಾಡಿದೆ. ಪ್ರತಿಯೊಬ್ಬ ನಾಗರಿಕನ ಆಧಾರ್ ಕಾರ್ಡ್ ಲಿಂಕ್ ಅನ್ನು ಕೂಡ ಮಾಡ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಅರ್ಜಿದಾರರ ಪರವಾಗಿ ಹಿರಿಯ ವಕೀಲರಂತ ಪ್ರಭುಲಿಂಗ ನಾವದಗಿ ಅವರು ಕೂಡ ಈಗಾಗಲೇ ವಾದವನ್ನ ಮಂಡನೆ ಮಾಡ್ತಿದ್ರೆ. ಜೊತೆಗೆ ಇನ್ನೊಂದು ಮತ್ತೊಬ್ಬ ಅರ್ಜಿದಾರರ ಪರವಾಗಿ ಹಿರಿಯ ವಕೀಲರಾದಂತಹ ಜಯಕುಮಾರ್ ಪಾಟೀಲ್ ಅವರು ಕೂಡ ವಾದವನ್ನ ಮಾಡ್ತಿದ್ದು. ಅವರು ಕೂಡ ಹೇಳ್ತಿರುವಂತದ್ದು ಈ ಸಮೀಕ್ಷೆ ಗಣತಿ ಅಲ್ಲದೆ ಬೇರೆ ಏನೂ ಅಲ್ಲ, ಇಡೀ ರಾಜ್ಯದ ಜನರನ್ನ ಸಮೀಕ್ಷೆಗೆ ಒಳಪಡಿಸ್ತಾ ಇದ್ದಾರೆ. ಗಣತಿಯನ್ನ ಇವರು ಕೇಂದ್ರ ಸರ್ಕಾರ ಮಾತ್ರ ನಡೆಸಬೇಕು, ಆದ್ರೆ ರಾಜ್ಯ ಸರ್ಕಾರದ ಸಮೀಕ್ಷೆ ಮಾಡುವಂತಹ ಕೆಲಸ ಆಗ್ತಿದೆ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರದವರು ಯಾಕೆ ಈ ರೀತಿ ಅಂತ ಒಂದು ಸಮೀಕ್ಷೆಯನ್ನ ಮಾಡ್ಸೋಕ್ ಮುಂದಾಗಿದ್ರೆ ಕೇಂದ್ರ ಸರ್ಕಾರವೇ ಸಮೀಕ್ಷೆಯನ್ನ ಮಾಡಿಸೋದಕ್ಕೆ ಅರ್ಹತೆ ಇರುವಂತದ್ದು. ಆದ್ರೆ ರಾಜ್ಯ ಸರ್ಕಾರ ಯಾವ ಒಂದು ಉದ್ದೇಶಕ್ಕೋಸ್ಕರ ಇವರು ಮಾಡ್ತಿದ್ದಾರೆ, ಜೊತೆಗೆ ಆಧಾರ್ ಲಿಂಕ್ ಮಾಡ್ತಿರುವಂತ ಉದ್ದೇಶವಾದ್ರೂ ಏನು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ವಾದವನ್ನ ಮಂಡನೆ ಮಾಡ್ತಾರೆ. ಇದರ ಜೊತೆಗೆ ರಾಜ್ಯ ವಕೀಲರ ಸಂಘದ ಪರವಾಗಿ ಕೂಡ ಅಷ್ಟೇ ಹಿರಿಯ ವಕೀಲ ಅಶೋಕ್ ಹಾರ್ನಹಳ್ಳಿ ಅವರು ಕೂಡ ವಾದವನ್ನ ಮಂಡನೆ ಮಾಡ್ತಿದ್ರೆ. ಅವ್ರು ಹೇಳ್ತಿರುವಂತದ್ದು ಏನು ಅಂತಂದ್ರೆ ಯಾವುದೇ ದತ್ತಾಂಶ ಇಲ್ಲದೆ ಇವರು ಸಮೀಕ್ಷೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದರ ಜೊತೆಗೆ ಹೊಸ ಜಾತಿಗಳನ್ನು ಕೂಡ ಇವರು ಸೃಷ್ಟಿಯನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಕೇವಲ ಇರುವಂತಹ ಜಾತಿಗಳಷ್ಟೇ ಅಲ್ಲದೆ ಹೊಸ ಜಾತಿಗಳನ್ನು ಕೂಡ ಇವರು ಸೃಷ್ಟಿಯ ಮಾಡ್ಕೊಂಡು ಅದನ್ನ ಕಲಾಂನಲ್ಲಿ ಸೇರಿಸುವಂತ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ.
94ರ ಪ್ರಕಾರವಾಗಿ ಕೇಂದ್ರ ಸರ್ಕಾರ ಮಾತ್ರ ಈ ಒಂದು ಸಮೀಕ್ಷೆಯನ್ನ ಮಾಡಬೇಕಾಗಿರುವಂತದ್ದು. ಆದ್ರೆ ಅನಧಿಕೃತವಾಗಿ ರಾಜ್ಯ ಸರ್ಕಾರ ಈ ಸಮೀಕ್ಷೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಜೊತೆಗೆ ಹಿಂದುಳಿದ ವರ್ಗಕ್ಕೆ ನಿರ್ದಿಷ್ಟ ಜಾತಿಗಳನ್ನ ಸೇರಿಸುವ ಅಥವಾ ಮತ್ತು ತೆಗೆಯುವಂತ ಇಡೀ ಸಮೀಕ್ಷೆಯನ್ನ ಕೂಡ ಇವರು ರಾಜ್ಯ ಸರ್ಕಾರ ಇವತ್ತು ಮಾಡಲು ಮುಂದಾಗಿರುವಂತಹದ್ದು. ಇದರ ಜೊತೆಗೆ ಸಮೀಕ್ಷೆ ನಡೆಸುವಂತಹ ಅಧಿಕಾರವೇ ರಾಜ್ಯ ಸರ್ಕಾರಕ್ಕೆ ಇರೋದಿಲ್ಲ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಹೈಕೋರ್ಟ್ ನಲ್ಲಿ ವಾದವನ್ನ ಮಂಡನೆ ಮಾಡ್ತಿದ್ರೆ. ಯಾಕಂದ್ರೆ ಇಲ್ಲಿ ಕೇವಲ ಒಂದೆರಡು ಅರ್ಜಿಗಳಲ್ಲ, ಒಟ್ಟು 3 ಅರ್ಜಿಗಳನ್ನ ಹಾಕೊಂಡಿದ್ರು. ಆ 3 ಅರ್ಜಿಗಳಿಗೆ ಸಂಬಂಧಪಟ್ಟಂತ ಕೂಡ ಅಷ್ಟೇ 3 ಹಿರಿಯ ವಕೀಲರು ಈಗಾಗಲೇ ವಾದವನ್ನ ಮಂಡನೆ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಮತ್ತೊಬ್ಬ ಹಿರಿಯ ವಕೀಲ KM ಸುಬ್ಬಾರೆಡ್ಡಿ ಅವರು ಕೂಡ ಈಗಾಗಲೇ ವಾದವನ್ನ ಮಂಡನೆಯನ್ನ ಮಾಡಕ್ಕೆ ಮುಂದಾಗಿರುವಂತದ್ದು. ರಾಜಕೀಯ ಇಂಜಿನಿಯರಿಂಗ್ ಆಗಿ ಸರ್ಕಾರದ ಜಾತಿಯ ಮಾಹಿತಿ ತಿಳಿದಿದೆ, ಯಾವ ಜಾತಿ ಎಷ್ಟಿದೆ ಅಂತ ತಿಳಿಯುವ ಉದ್ದೇಶ ಸರ್ಕಾರ ಹೊಂದಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಸಮೀಕ್ಷೆ ಮಾಡ್ತಿರುವಂತ ಉದ್ದೇಶ ಏನು ಅಂತಂದ್ರೆ ಯಾವ ಜಾತಿಯವರು ಎಷ್ಟೆಷ್ಟು ಜನ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಸಮೀಕ್ಷೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದರ ಜೊತೆಗೆ ಹಿಂದುಳಿದ ವರ್ಗದ ಆಯೋಗ ಕಾಯ್ದೆ ತಿದ್ದುಪಡಿ ಮಾಡಿರುವ ಸೆಕ್ಷನ್ ಅನ್ನು ಕೂಡ ಅಷ್ಟೇ ಪ್ರಶ್ನೆ ಮಾಡ್ತಾ ಇವರು ವಾದವನ್ನ ಈಗಾಗಲೇ ಮಂಡನೆ ಮಾಡ್ತಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಯಾರೆಲ್ಲ ಒಂದು ಅರ್ಜಿಗಳನ್ನ ಕೂಡ ಅರ್ಜಿದಾರರ ಪರವಾಗಿ ಈಗಾಗಲೇ ವಾದಗಳು ಆರಂಭ ಆಗಿರುವಂತದ್ದು. ಒಟ್ಟಿನಲ್ಲಿ ಅರ್ಜಿದಾರರ ಪರ ವಕೀಲರೆಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ ಈ ಒಂದು ಸಮೀಕ್ಷೆಯನ್ನ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂತ ಉದ್ದೇಶವಾದ್ರೆ ಏನು, ಜೊತೆಗೆ ಈಗಿರುವಂತಹ ಜಾತಿಗಳಷ್ಟೇ ಅಲ್ಲದೆ ಒಂದಷ್ಟು ಇವರೇ ಆದಂತಹ ಉಪಜಾತಿಗಳನ್ನು ಕೂಡ ಸೃಷ್ಟಿ ಮಾಡುವಂತ ಒಂದು ಕೆಲಸ ಕೂಡ ಮುಂದಾಗಿದೆ. ಈ ಒಂದು ಸಮೀಕ್ಷೆಯನ್ನ ಮಾಡೋದಕ್ಕೆ ಹೈಕೋರ್ಟ್ ತಡೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ವಾದಗಳು ಆರಂಭ ಆಗಿರುವಂತಹದ್ದು. ಅರುಣ್, ಮಂಜು, ಈ ಜಾತಿ ಗಣತಿಗೆ ತಡೆ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ PIL ಸಲ್ಲಿಕೆ ಆಗಿದೆ. ಬಟ್ CJ ಅವರು ಹೇಳ್ತಾ ಇರುವಂತಹ ವಿಚಾರವನ್ನ ನೋಡ್ತಾ ಇದ್ದೀವಿ. ಈ ಹಂತದಲ್ಲಿ ಮಧ್ಯಂತರ ತಡೆಯ ಅಗತ್ಯ ಇಲ್ಲ, ದಸರಾ ಆದ ನಂತರದಲ್ಲಿ ಚರ್ಚೆ ಮಾಡೋಣ ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದೆ ಕೋರ್ಟ್. ಸೊ 7ನೇ ತಾರೀಕಿನವರೆಗೂ ಕೂಡ ಈ ಜಾತಿ ಗಣತಿ ಸರಾಗವಾಗಿ ನಡೆಯುತ್ತೆ ಅಂತ ಕಾಣಿಸುತ್ತೆ. ಆದ್ರೆ ಈ ವರದಿ ಬಹಿರಂಗ ಆಗ್ಬೇಕಾ ಬೇಡ್ವಾ ಸರ್ಕಾರದಿಂದ ಅನ್ನುವಂಥದ್ರ ಮೇಲೆ ಹೈಕೋರ್ಟ್ ಆದೇಶ ಕೊಡುವಂತ ಚಾನ್ಸಸ್ ಬರಬಹುದಾ ಮುಂದೆ? ಎಸ್, ಖಂಡಿತವಾಗ್ಲು. ಯಾಕಂದ್ರೆ ಈಗಾಗಲೇ ಸರ್ಕಾರ ಕೂಡ ಅಷ್ಟು ಇವತ್ತಿನಿಂದ ಈ ಜಾತಿ ಗಣತಿಯ ಸಮೀಕ್ಷೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತಹದ್ದು. ಈ ನಿಟ್ಟಿನಲ್ಲಿ ಅರ್ಜಿಯನ್ನ ತುರ್ತಾಗಿ ತಗೊಳ್ಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ CJ ಕೂಡ ಅಷ್ಟು ಈಗಾಗಲೇ ಅಭಿಪ್ರಾಯ ಮಾಡ್ತಾ ಇರುವಂತದ್ದು ಏನು ಅಂತಂದ್ರೆ ಇದರ ಒಂದು ತುರ್ತು ವಿಚಾರಣೆ ಏನ್ ಅಗತ್ಯತೆ ಇದೆ ಇದನ್ನೆಲ್ಲವನ್ನು ಕೂಡ ದಸರಾ ಆದಂತ ಬಳಿಕ ನಾವು ವಿಚಾರಣೆ ಮಾಡಬಹುದಲ್ವಾ ಅನ್ನೋ ನಿಟ್ಟಿನಲ್ಲಿ. ಜೊತೆಗೆ ನಿಮ್ದು ಏನೆಲ್ಲ ಅಬ್ಜೆಕ್ಷನ್ಸ್ ಇದೆ ಅದನ್ನ ಲಿಖಿತ ರೂಪದಲ್ಲಿ ನೀವು ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿ. ಯಾಕಂದ್ರೆ ಏನೆಲ್ಲ ಅಬ್ಜೆಕ್ಷನ್ಸ್ ಇದೆ, ಈ ಸಮೀಕ್ಷೆಯನ್ನು ಯಾಕೆ ಮಾಡಬಾರ್ದು, ಜೊತೆಗೆ ಸರ್ಕಾರ ಮಾಡ್ತಿರುವಂತ ಎಡವಟ್ಟುಗಳೇನು ಅನ್ನುವಂಥದ್ದು ಏನಾದ್ರು ಅಬ್ಜೆಕ್ಷನ್ಸ್ ಇತ್ತು ಅಂತಂದ್ರೆ ಅದನ್ನ ನೀವು ಬೇಕಾದ್ರೆ ಕೋರ್ಟ್ಗೆ ಸಬ್ಮಿಟ್ ಮಾಡಿ. ಒಟ್ಟಿಗೆ ನೀವು ಸಬ್ಮಿಷನ್ ಎಲ್ಲ ಆದಂತಹ ಬಳಿಕ ದಸರಾ ಮುಗಿದ ನಂತರ ಎಲ್ಲವನ್ನೂ ಕೂಡ ಅಷ್ಟೇ ಎಲ್ಲ ಅರ್ಜಿಗಳನ್ನ ಒಟ್ಟಾಗಿ ನಡೆಸೋಣ ಅನ್ನೋ ಒಂದು ತೀರ್ಮಾನಕ್ಕೂ ಕೂಡ ಅಷ್ಟೇ ಸದ್ಯಕ್ಕೆ CJ ಬರ್ತಾ ಇರುವಂತದ್ದು. ಯಾಕಂದ್ರೆ ಈಗ ಇದರ ಅವಶ್ಯಕತೆ ಇಮಿಡಿಯೇಟ್ ಆಗಿ ಅದನ್ನ ಇವರು ನಿಲ್ಲಿಸಲೇಬೇಕು. ಯಾವುದೇ ಕಾರಣಕ್ಕೂ ಜಾತಿ ಸಮೀಕ್ಷೆಯನ್ನ ಮಾಡೋಕ್ ಮುಂದಾಗಬಾರ್ದು. ಇದಕ್ಕೆ ಕೋರ್ಟ್ ತಡೆಯನ್ನ ಕೊಡಬೇಕು, ತಾತ್ಕಾಲಿಕವಾಗಿ ಸ್ಟೇ ಅನ್ನ ಕೊಡಬೇಕು ಅನ್ನೋದ್ರಲ್ಲಿ ವಾದವನ್ನ ಮಾಡ್ತಿದ್ರು. ಆದ್ರೆ ಲಿಖಿತ ರೂಪದಲ್ಲಿ ನಿಮ್ದು ಏನೇ ಅಬ್ಜೆಕ್ಷನ್ಸ್ ಇದ್ರು ಕೂಡ ಅಷ್ಟೇ ಸಬ್ಮಿಟ್ ಮಾಡಿ ಅಂತ CJ ಹೇಳ್ತಿದ್ರೆ. ಬಹುತೇಕ ಇದನ್ನ ಲಿಖಿತ ರೂಪದಲ್ಲಿ ಸಬ್ಮಿಷನ್ ಆದಂತಹ ಬಳಿಕ ದಸರಾ ಆದಂತಹ ಬಳಿಕ ಈ ಅರ್ಜಿ ವಿಚಾರಣೆ ಮತ್ತೆ ಮುಂದೂಡುವಂತ ಸಾಧ್ಯತೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿ ಕಂಡು ಬರ್ತೇವೆ. ಮಂಜು, ಒಂದ್ ಕಡೆ ಸರ್ಕಾರದ ಪರ ವಕೀಲರು ಮಾತನಾಡ್ತಾ ಇರುವಂತದ್ದು, ವಾದ ಮಾಡ್ತಿದ್ದಾರೆ. ಸಿಂಘ್ವಿ, ನಾವು ಸರ್ವೆ ಮಾಡ್ತಾ ಇದೀವಿ ಅಷ್ಟೇ, ಜಾತಿ ಗಣತಿ ಮಾಡ್ತಾ ಇಲ್ಲ ಅಂತ. ಕೇಂದ್ರ ಸರ್ಕಾರ ಹೇಳಿದೆ ಜನಗಣತಿಯ ಜೊತೆಗೆ ಜಾತಿ ಗಣತಿ ಕೂಡ ನಾವು ಮಾಡ್ತೀವಿ ಅಂತ. ಯಾವುದೇ ರಾಜ್ಯಗಳು ಟೆನ್ಷನ್ ತೆಗೆದುಕೊಳ್ಬಾರದು ಅಂತ ಈ ಬಗ್ಗೆ ಸ್ಪಷ್ಟನೆ ಪಡಿಸ್ಬಿಟ್ಟಿದೆ. ಇದನ್ನ ಪರಿಗಣನೆಗೆ ತೆಗೆದುಕೊಳ್ಳುತ್ತಂತ ಅನ್ಸುತ್ತಾ ಹೈಕೋರ್ಟ್? ಎಸ್, ಯಾಕಂದ್ರೆ ಇಲ್ಲಿ ಅರುಣ್ ಪ್ರಮುಖವಾಗಿ ಅರ್ಜಿದಾರರ ಪರ ವಕೀಲರ ವಾದ ಆದಂತ ಬಳಿಕ ಈಗ ಸರ್ಕಾರದ ಪರವಾಗಿ ಕೂಡ ಅಷ್ಟೇ ಹಿರಿಯ ವಕೀಲರು ಅಭಿಷೇಕ್ ಮನು ಸಿಂಗ್ ಅವರು ವಾದವನ್ನ ಮಾಡ್ತಿದ್ರು. ಅವರ ಪ್ರಕಾರವಾಗಿ ಅವ್ರು ಹೇಳ್ತಿರುವಂತದ್ದು ಅಂತಂದ್ರೆ ಈ ರೀತಿಯ ಪ್ರಕರಣದಲ್ಲಿ ಹಿಂದೆಯೂ ಕೂಡ ಅಷ್ಟೇ ಮಧ್ಯಂತರ ತಡೆಯನ್ನ ನೀಡಿಲ್ಲ. ಯಾಕಂದ್ರೆ ಇದು ಕೇವಲ ಈ ಒಂದು ಪ್ರಕರಣ ಅಷ್ಟೇ ಅಲ್ಲದೆ ಬೇರೆ ರಾಜ್ಯದಲ್ಲಿ ಆದಂತ ಸಂದರ್ಭದಲ್ಲೂ ಕೂಡ ಇಂತಹ ಒಂದು ಅರ್ಜಿಗೆ ತಡೆಯನ್ನ ಕೊಟ್ಟಿಲ್ಲ. ಜಾತಿ ಗಣತಿ ಮಾಡುತ್ತಿಲ್ಲ, ಕೇವಲ ಸರ್ವೆಯನ್ನ ಮಾಡ್ತಾ ಇದೀವಿ ಅಷ್ಟೇ ಅನ್ನುವಂತ ನಿಟ್ಟಲ್ಲೂ ಕೂಡ ಅಷ್ಟೇ ಈಗಾಗಲೇ ಸರ್ಕಾರದ ಪರ ಅಭಿಷೇಕ್ ಮನು ಸಿಂಗ್ ವಾದ ಮಾಡ್ತಿದ್ದಾರೆ. ಯಾಕಂದ್ರೆ ಇವ್ರು ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ ಇವ್ರು ಸರ್ವೆ ಮಾಡ್ತಿರೋ ಉದ್ದೇಶ ಏನು ಅಂತಂದ್ರೆ ಜಾತಿ ಯಾವ ಜಾತಿ ಅವ್ರು ಎಷ್ಟಿದ್ದಾರೆ ಅನ್ನುವಂಥದ್ದು ಸರ್ವೆ ಮಾಡುವಂತ ನಿಟ್ಟಿನಲ್ಲಿ ಇವರು ಈಗಾಗಲೇ ಮುಂದಾಗಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಇವ್ರು ಹೇಳ್ತಿರುವಂತದ್ದು ನಾವು ಕೇವಲ ಸರ್ವೆಯನ್ನ ಮಾಡ್ತಿದೀವಿ ಹೊರತು ಯಾವುದೇ ಜಾತಿ ಗಣತಿಯನ್ನ ಮಾಡ್ತಿಲ್ಲ. ಹೀಗಾಗಿ ಮಧ್ಯಂತರ ತಡೆಯನ್ನ ನೀವು ಕೊಡಬೇಡಿ ಅನ್ನುವಂತ ಒಂದು ಮನವಿಯನ್ನು ಅಭಿಷೇಕ್ ಮನು ಸಿಂಗ್ ಮಾಡ್ತಿದ್ದಾರೆ. ಜೊತೆಗೆ ಆ ಅಂಕಿಅಂಶಗಳನ್ನ ಸಂಗ್ರಹಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿದೆ. ಜೊತೆಗೆ ಸರ್ವೆ ಮೂಲಕ ಅಂಕಿಅಂಶಗಳನ್ನ ನಾವು ಸಂಗ್ರಹ ಮಾಡ್ತಿದ್ದೀವಿ ಹೊರತು ಯಾವ ಜಾತಿಯವರು ಎಷ್ಟಿದ್ದಾರೆ, ಉಪಜಾತಿಯವರು ಎಷ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಸಂಗ್ರಹ ಮಾಡ್ತಿಲ್ಲ. ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದಿರುವಂತವ್ರ ಅಂಕಿಅಂಶಗಳನ್ನು ಕೂಡ ಸಂಗ್ರಹ ಮಾಡ್ತಿದ್ದೀವಿ. ಯಾಕಂದ್ರೆ ಈ ರಾಜ್ಯದಲ್ಲಿರುವಂತವ್ರು ಈ ಆರ್ಥಿಕವಾಗಿ ಎಷ್ಟು ಜನ ಹಿಂದುಳಿದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದೀವಿ. 2014ರ ಸರ್ವೆ ಅಂಕಿಅಂಶಗಳು ಅಪ್ಡೇಟ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ 2014ರಲ್ಲೂ ಕೂಡ ಹಿಂದೆ ಸರ್ವೆ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಲೋಪದೋಷಗಳಿತ್ತು. ಅದನ್ನ ಈಗ ಅಪ್ಡೇಟ್ ಮಾಡುವಂತ ಒಂದು ಪ್ರಕ್ರಿಯೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಹಳೆಯ ಸರ್ವೆಯನ್ನ ಕೈ ಬಿಟ್ಟಿಲ್ಲ, ಆದ್ರೆ ಅದನ್ನ ಅಪ್ಡೇಟ್ ಮಾಡುವಂತ ಒಂದು ಕೆಲಸಕ್ಕೆ ನಾವು ಮುಂದಾಗ್ತಿದೀವಿ. 420 ಕೋಟಿ ವೆಚ್ಚದಲ್ಲಿ ಈ ಒಂದು
ಸರ್ವೆನ ನಾವು ಮಾಡ್ತಾ ಇರುವಂತಹದ್ದು. ಇಲ್ಲಿ ಯಾವುದೇ ಜಾತಿಯನ್ನ ನಾವು ಇಟ್ಕೊಂಡು ಜಾತಿಯಲ್ಲಿ ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದನ್ನ ಮಾಡ್ತಿಲ್ಲ. ಬದಲಾಗಿ ಆರ್ಥಿಕವಾಗಿ ಯಾರೆಲ್ಲ ಸದೃಢರಿದ್ದಾರೆ, ಆರ್ಥಿಕ ಯಾರೆಲ್ಲ ಹಿನ್ನಡೆಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂತ ನಿಟ್ಟಿನಲ್ಲಿ ನಾವು ಸರ್ವೆ ಪ್ರಕ್ರಿಯೆಯನ್ನು ಈಗಾಗಲೇ ಮಾಡ್ತಾ ಇದೀವಿ. ಇದಕ್ಕೆ ನಾವು ಬಳಕೆ ಮಾಡ್ತಿರುವಂತದ್ದು ಶಿಕ್ಷಕರನ್ನ ಬಳಕೆ ಮಾಡ್ಕೊಂತಾ ಇದೀವಿ, ಆಶಾ ಕಾರ್ಯಕರ್ತರನ್ನ ಬಳಕೆಯನ್ನು ಮಾಡಿಕೊಂಡು ಬೃಹತ್ ಸರ್ವೆಯನ್ನ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಮುಂದಾಗಿದೆ. ಇದರಿಂದ ಸರ್ಕಾರದ ಕಾರ್ಯಕ್ರಮಗಳ ಜಾರಿಗೆ ಅಂದ್ರೆ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮ ಜಾರಿಗೆ ಅಂಕಿಅಂಶಗಳನ್ನು ಸಂಗ್ರಹಿಸ್ತಾ ಇದೀವಿ ಹೊರತು ನಾವು ಯಾವುದೇ ರೀತಿಯಾದಂತಹ ವೈಯಕ್ತಿಕವಾದಂತಹ ಸರ್ವೆಗಳಾಗಿರ್ಬೋದು, ಯಾವ ಜಾತಿಯವರು ಎಷ್ಟಿದ್ದಾರೆ ಅನ್ನೋ ಸರ್ವೆ ಆಗಿರ್ಬೋದು, ಇದು ಯಾವುದನ್ನು ಕೂಡ ನಾವು ಮಾಡ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಆ ವಾದವನ್ನ ಮಾಡ್ತಿದ್ರೆ, ಸದ್ಯಕ್ಕೆ ವಾದ ಮತ್ತು ಪ್ರತಿವಾದನ ಆಲಿಸಿದಂತಹ ಬಳಿಕ ಈ ಸರ್ವೆಗೆ ಒಂದೇ ಏನಾದ್ರೂ ಅಂಕಿಅಂಶಗಳನ್ನ ನಾವೇನಾದ್ರೂ ಸಂಗ್ರಹ ಮಾಡಿದ್ರೆ ಮತ್ತೆ ಅದನ್ನ ಮರಳಿಸುವಂತಹ ಸಾಧ್ಯ ಆಗೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ವಾದ ಮಾಡಿದ್ರು. ಸದ್ಯಕ್ಕೀಗ ನಾಳೆ 2:30ಕ್ಕೆ ಮಧ್ಯಂತರ ತಡೆಯಾಜ್ಞೆ ಬಗ್ಗೆ ವಿಚಾರಣೆಯನ್ನ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಸಿಜೆ ಈಗಾಗಲೇ ಅಭಿಪ್ರಾಯವನ್ನ ವ್ಯಕ್ತವನ್ನ ಮಾಡಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ವಾದ ಆಯ್ತು, ಮತ್ತೊಂದ್ ಕಡೆ ಪ್ರತಿವಾದವನ್ನು ಕೂಡ ಆಯ್ತು. ಇವರು ಯಾವುದೇ ಕಾರಣಕ್ಕೂ ಸರ್ವೆ ಮಾಡಬಾರ್ದು ಅಂತ ಹೇಳ್ತಿದ್ರು. ಯಾವ ಒಂದು ಕಾರಣಕ್ಕೆ ಸರ್ವೆ ಮಾಡ್ತಿದೀವಿ ಅಂತಾನು ಕೂಡ ಸರ್ಕಾರದ ಪರ ಅಭಿಷೇಕ್ ಮನು ಸಿಂಗ್ ಹೇಳಿದ್ರು. ಸದ್ಯಕ್ಕೀಗ ಮಧ್ಯಂತರ ತಡೆ ಮಂಜುನಾಥ್ ಡೀಟೇಲ್ಸ್. ನಾಳೆ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ ಹೈಕೋರ್ಟ್. ಮಧ್ಯಂತರ ತಡೆ ನೀಡಬೇಕಾ ಬೇಡವಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಹೈಕೋರ್ಟ್ ಅಲ್ಲಿ ವಿಚಾರಣೆಯನ್ನು ನಡೆಸಲಾಗುತ್ತೆ. ನಾಳೆಗೆ ಈ ಅರ್ಜಿ ವಿಚಾರಣೆಯನ್ನ PIL ಸಲ್ಲಿಕೆಯನ್ನಾಗಿದೆ, ಅದರ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ನಾಳೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ವಾದ ಪ್ರತಿವಾದಗಳನ್ನ ಆಲಿಸಿರುವಂತಹ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿ ಈಗ ಆದೇಶವನ್ನು ಹೊರಡಿಸಿರುವುದು. ನಾಳೆಗೆ ಅರ್ಜಿ ವಿಚಾರಣೆ 2:30ಕ್ಕೆ ಮತ್ತೆ ಅರ್ಜಿ ವಿಚಾರಣೆಯನ್ನ ನಡೆಸಲಾಗುತ್ತೆ. ಬಟ್ ಇವತ್ತಿನಿಂದಾನೇ ರಾಜ್ಯ ಸರ್ಕಾರದಿಂದ ಜಾತಿ ಗಣತಿ ಈಗಾಗಲೇ ಆರಂಭ ಆಗಿದೆ 7ನೇ ತಾರೀಕಿನವರೆಗೂ. ಇದು ಅಸಂವಿಧಾನಿಕವಾಗಿದೆ. ಸಂವಿಧಾನದ ವಿರುದ್ಧವಾಗಿ ರಾಜ್ಯ ಸರ್ಕಾರ ಜಾತಿ ಗಣತಿಯನ್ನು ನಡೆಸ್ತಾ ಇದೆ ಅಂತ ಅರ್ಜಿದಾರರ ಪರ ವಕೀಲರು ಪ್ರಬಲವಾದಂತಹ ವಾದ ಮಂಡಿಸಿದ್ರು. ಆದರೆ ಹಿಂದಿನ ಒಂದಿಷ್ಟು ಅಂಕಿ ಅಂಶಗಳನ್ನು ಉಲ್ಲೇಖ ಮಾಡಿದಂತಹ ಹಿರಿಯ ವಕೀಲರು, ಸರ್ಕಾರದ ಪರ ವಕೀಲರು, ಇದಕ್ಕೆ ಮಧ್ಯಂತರ ತಡೆ ನೀಡುವಂತಹ ಅವಶ್ಯಕತೆ ಇಲ್ಲ, ಈ ಹಿಂದೆಯೂ ಕೂಡ ಮಧ್ಯಂತರ ತಡೆಯನ್ನ ಕೊಟ್ಟಿಲ್ಲ, ಅದನ್ನ ಪರಿಗಣಿಸಬೇಕು ಅನ್ನುವಂಥ ಪ್ರಬಲ ಪ್ರತಿವಾದವನ್ನು ಮಂಡಿಸಿದ್ರು. ಈಗ ವಾದ ಪ್ರತಿವಾದವನ್ನ ಆಲಿಸಿರುವಂತಹ ಹೈಕೋರ್ಟ್ ಈ ಅರ್ಜಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಿ ನಾಳೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಮುಂದೂಡಿಕೆ ಮಾಡಿ ಆದೇಶವನ್ನ ಪ್ರಕಟಿಸಲಾಗಿದೆ. ದೇಶದಾದ್ಯಂತ GSTಯ 2 ಸ್ಲ್ಯಾಬ್ಗಳನ್ನ ತೆಗೆದುಹಾಕಿ ಜನರಿಗೆ ನವರಾತ್ರಿಯ ಗಿಫ್ಟ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಬಿಜೆಪಿಯಿಂದ ಈ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಲಾಗ್ತಾ ಇದೆ. ಹುಬ್ಬಳ್ಳಿ, ರಾಯಚೂರು, ಯಾದಗಿರಿಯಲ್ಲಿ ಸಂಭ್ರಮಾಚರಣೆ ಬಿಜೆಪಿ ನಾಯಕರಿಂದ, ಬಿಜೆಪಿ ಕಾರ್ಯಕರ್ತರಿಂದ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಸ್ವಾಗತಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಗಿದೆ. ಆ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಹುಬ್ಬಳ್ಳಿಯಲ್ಲಿ ವಿಜಯೋತ್ಸವ ಮಾಡಲಾಗ್ತಾ ಇದೆ. ಸೆಂಟ್ರಲ್ ಕ್ಷೇತ್ರದ ಬಿಜೆಪಿ ಘಟಕದ ನೇತೃತ್ವದಲ್ಲಿ ಸರ್ವೋದಯ ವೃತ್ತದಲ್ಲಿ ವಿಜಯೋತ್ಸವ ನಡೀತಾ ಇದೆ. ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ವಿಜಯೋತ್ಸವ ಕಾರ್ಯಕ್ರಮ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ. ಇನ್ನು ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಪಟ್ಟಣದಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ಮಾಡಲಾಗಿದೆ. ದೇವನಹಳ್ಳಿ ಪಟ್ಟಣದ ಗಾಂಧಿ ಚೌಕದಲ್ಲಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಪಟಾಕಿ ಸಿಡಿಸಿ ಅಂಗಡಿ ಮಾಲೀಕರಿಗೆ ಸಿಹಿ ಹಂಚಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು, ಮುಖಂಡರು. ಯಾದಗಿರಿ ಜಿಲ್ಲಾ ಬಿಜೆಪಿ ಘಟಕದಿಂದಲೂ ಕೂಡ ಸಂಭ್ರಮಾಚರಣೆ. ನಗರದ ಗಾಂಧಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಇಲ್ಲಿ ಕೂಡ ಸಿಹಿ ಹಂಚಿ ಘೋಷಣೆಗಳನ್ನು ಕೂಗಿ ತಮ್ಮ ಸಂತಸವನ್ನು ವ್ಯಕ್ತಪಡಿಸ್ತಾ ಇರೋದು. ಕೇಂದ್ರ ಸರ್ಕಾರ ಹಾಗೂ ಮೋದಿ ಪರ ಘೋಷಣೆಗಳು ಮೊಳಗಿ ಜನ ತಮ್ಮ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕಲಬುರಗಿಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸರ್ಕಲ್ನಲ್ಲೂ ಕೂಡ ಸಂಭ್ರಮಾಚರಣೆ ಮುಗಿಲುಮುಟ್ಟಿತ್ತು. ಶಾಸಕ ಬಸವರಾಜ್ ಮತ್ತಿಮೂಡ್ ಅವರ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಕುಣಿದು ಕುಪ್ಪಳಿಸಿದ್ದಾರೆ. ಕೇಂದ್ರ ಸರ್ಕಾರ ತೆಗೆದುಕೊಂಡಂತಹ ಮಹತ್ವವಾದಂತಹ ನಿರ್ಧಾರ, GSTಯ ಪರಿಷ್ಕೃತದಲ್ಲಿ 2 ಸ್ಲ್ಯಾಬ್ಗಳನ್ನು ತೆಗೆದುಹಾಕಿ ದೇಶದ ಜನರಿಗೆ ಗುಡ್ ನ್ಯೂಸ್ ಕೊಟ್ಟಿತ್ತು ಕೇಂದ್ರ ಸರ್ಕಾರ. ಈ ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕರು ಮಾತನಾಡಿದ್ದಾರೆ, ನೋಡೋಣ. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ದೇಶದ ಜನತೆಯನ್ನು ಉದ್ದೇಶಿಸಿ ಮಾತನಾಡುವಾಗ ದೇಶದ ಎಲ್ಲ ಸಮಗ್ರ ಜನತೆಗೆ ನವರಾತ್ರಿಯ ಶುಭಾಶಯಗಳನ್ನು ಕೂಡ ಕೋರಿದ್ದಾರೆ. ಏನು ಇಂದಿನಿಂದ GST ಸುಧಾರಣೆಯ ಅನುಷ್ಠಾನವನ್ನು ಇವತ್ತು ಆಗ್ತಾ ಇದೆ. ಒಂದು ಐತಿಹಾಸಿಕ ದಿನ. ಕರ್ನಾಟಕ ರಾಜ್ಯವು ಕೂಡ ಒಳಗೊಂಡಂತೆ ದೇಶಾದ್ಯಂತ
ಭಾರತೀಯ ಜನತಾ ಪಾರ್ಟಿ ಮತ್ತು ಜನಸಾಮಾನ್ಯರು ಕೂಡ ಈ ಒಂದು ಐತಿಹಾಸಿಕ ದಿನವನ್ನು ಬಹಳ ಅರ್ಥಪೂರ್ಣವಾಗಿ ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಶಿವಮೊಗ್ಗ ನಗರದ ನಮ್ಮ ಜಿಲ್ಲೆಯ ಅಧ್ಯಕ್ಷರು, ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರು, ನಮ್ಮೆಲ್ಲ ಪಕ್ಷದ ಹಿರಿಯ ಕಾರ್ಯಕರ್ತರು ಮತ್ತೆಲ್ಲ ವ್ಯಾಪಾರಿಗಳು ಎಲ್ಲರ ಜೊತೆ ಸೇರಿ ಸಿಹಿಯನ್ನು ಹಂಚಿ ಪಟಾಕಿನ ಸಿಡಿಸಿ ಇವತ್ತು ಮೋದಿಜಿಯವರಿಗೆ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದ್ದೇವೆ. ವಿಶೇಷವಾಗಿ ದೀಪಾವಳಿ ಹಬ್ಬಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವರು, ನಮ್ಮ BJP ಸರ್ಕಾರ ದಿನನಿತ್ಯ ಬಳಕೆಯ ವಸ್ತುಗಳು ಮೇಲೆ ಏನು GST ತೆರಿಗೆ ಇಳಿಸೋ ಮುಖಾಂತರ ನಮ್ಮದೊಂದು ನುಡಿದಂತೆ ನಡೆದ ಸರ್ಕಾರ ಆಗಿದೆ. ಜನರ ಪರವಾಗಿ ನಿಂತಂಥ ಸರ್ಕಾರ ಇವತ್ತು. ತೆರಿಗೆಗಳು ದಿನನಿತ್ಯ ವಸ್ತುಗಳ ಮೇಲೆ ಜಾಸ್ತಿ ಇತ್ತು. ಅದರಿಂದ ಮಧ್ಯಮ ವರ್ಗದವ್ರಿಗೆ ಮತ್ತು ಬಡ ಜನರಿಗೆ ತೊಂದರೆ ಆಗ್ತಾಯಿತ್ತು. ಇಡೀ ದೇಶದಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಈ ತೆರಿಗೆಗಳ ಭಾರ ಏನಿತ್ತು ಅದನ್ನು ಕೇಂದ್ರ ಸರ್ಕಾರ ಕಡಿಮೆ ಮಾಡೋ ಮುಖಾಂತರ ಬಡವರಿಗೆ ಒಂದು ಒಳ್ಳೆಯ ಸುದ್ದಿಯನ್ನು ಕೊಟ್ಟಿದೆ. ಇದರಿಂದ ಬಡ ಜನರ ಮೇಲೆ ಏನು ತೆರಿಗೆಗಳ ಹೊರೆ ಇತ್ತು ಅದನ್ನು ಕೇಂದ್ರ ಸರ್ಕಾರ ಕಡಿಮೆ ಮಾಡಿದೆ. ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಕರ್ನಾಟಕದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಸುಮಾರು ನಿಮಗೆ 100ಕ್ಕೆ 99ರಷ್ಟು 1% ಆಚೆ ಈಚೆ ಆಗ್ಬೋದೇನೋ, 100ಕ್ಕೆ 99 ವಸ್ತುಗಳ ದಿನನಿತ್ಯ ವಸ್ತುಗಳ ಬೆಲೆ ಏರಿಕೆ ಇವತ್ತು ಕಡಿಮೆ ಆಗಿದೆ. ಹಾಗಾಗಿ ನರೇಂದ್ರ ಮೋದಿಜಿ ಅವರು ನಾಗರಿಕ ದೇವೋಭವ ಅಂತ ಕರೆದಿದ್ದಾರೆ. ನಾಗರಿಕರಿಗೆ ಒಳ್ಳೆಯದಾಗಬೇಕು, ಜನಸಾಮಾನ್ಯರಿಗೆ ಒಳ್ಳೆಯದಾಗಬೇಕು, ನಾಗರಿಕ ದೇವೋಭವ ಅಂತ ನಾಗರಿಕರಿಗೆ ಒಳ್ಳೆಯದು ಮಾಡಿರ್ತಕ್ಕಂಥ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ನಾವು ಇವತ್ತು ಕರ್ನಾಟಕದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇದರಿಂದ ಹತ್ತತ್ರ ಸುಮಾರು 2 ಲಕ್ಷ ಕೋಟಿಗಿಂತ ಹೆಚ್ಚು, 2 ಲಕ್ಷ ಕೋಟಿಯಿಂದ 2.5 ಲಕ್ಷ ಕೋಟಿಯಷ್ಟು ಹಣ ಜನರಿಗೆ ಉಳಿತಾಯ ಆಗ್ತಾ ಇದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಬಾನು ಮುಷ್ತಾಕ್ ಉದ್ಘಾಟನೆ. ಧರ್ಮ ರಾಜಕೀಯಕ್ಕೆ ವಿರೋಧ, ದ್ವೇಷ ಮರೆತು ಪ್ರೀತಿಸುವಂತೆ ಕರೆ. ಅರಮನೆಯಲ್ಲಿ ಖಾಸಗಿ ದರ್ಬಾರ್. ಕಣ್ಮನ ಸೆಳಿತಾ ಇದೆ ಸಾಂಸ್ಕೃತಿಕ ನಗರಿ ದಸರಾ ವೈಭವ. ಸಂಭ್ರಮದ ನಾಡ ಹಬ್ಬ, ನಾಡ ದೇವತೆಯ ಸಿರಿ ದಸರಾ ಹಬ್ಬ. ಸಾಂಸ್ಕೃತಿಕ ನಗರಿಯಲ್ಲಿ ದಸರಾ ವೈಭವ ಈಗ ಕಳೆಗಟ್ಟಿದೆ. ಅರಮನೆಯಲ್ಲಿ ಯದುವೀರ್ ಖಾಸಗಿ ದರ್ಬಾರ್ ನಡೀತಾ ಇದೆ. ಅರಮನೆಯಲ್ಲಿ ಖಾಸಗಿ ದರ್ಬಾರ್ಗಾಗಿ ಪೂಜಾ ಕೈಂಕರ್ಯಗಳನ್ನು ನಡೆಸಲಾಗುತ್ತೆ. ಪ್ರತಿ ವರ್ಷವೂ ಕೂಡ ನೆರವೇರುವಂತಹ ಪೂಜಾ ಕೈಂಕರ್ಯಗಳು ನೆರವೇರುತ್ತಾ ಇದೆ. ಖಾಸಗಿ ದರ್ಬಾರ್ ಈ ಸಂದರ್ಭದಲ್ಲಿ ಸಿಂಹಾಸನವನ್ನ ಏರಿ ಯದುವೀರ್ ಒಡೆಯರ್ ದರ್ಬಾರ ನಡೆಸಿದ್ದಾರೆ. ರಾಜ ಪೋಷಾಕಿನಲ್ಲಿ ಯದುವೀರ್ ಒಡೆಯರ್ ಕಂಗೊಳಿಸ್ತಾ ಇದ್ದಾರೆ. ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಖಾಸಗಿ ದರ್ಬಾರ್ ತಲೆಗೆ ನೇರಳೆ ಬಣ್ಣದ ಪೇಟ ಧರಿಸಿ ಈ ಪೂಜೆಯಲ್ಲಿ ಭಾಗಿಯಾಗಿರು. ಸಿಂಹಾಸನವನ್ನ ಏರಿ ಖಾಸಗಿ ದರ್ಬಾರ್ ನಡೆಸಿದ್ದಾರೆ. ಪ್ರತಿ ವರ್ಷದ ಆಚರಣೆ ಈ ವರ್ಷವೂ ಕೂಡ ಮುಂದುವರಿತಾ ಇರೋದು. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಎಕ್ಸ್ಕ್ಲೂಸಿವ್ ಆದಂಥ ದೃಶ್ಯ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, ಈ ಕ್ಷಣದ ಪ್ರತಿಯೊಂದು ಮೂಮೆಂಟ್ಗಳು ಕೂಡ ಕಣ್ಣಿಗೆ ಹಬ್ಬದ ರೀತಿಯಲ್ಲೇ ಕಾಣಿಸ್ತಾ ಇರುವಂತದ್ದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಖಾಸಗಿ ದರ್ಬಾರ್ ಯದುವೀರ್ ಒಡೆಯರ್ ಮಹಾರಾಜರನ್ನ ನೋಡೋದೇ ಒಂದು ರೀತಿಯಾಗಿ ಒಂದು ಸಂತೋಷದಾಯಕವಾದಂಥ ಮೂಮೆಂಟ್ಗಳು ಏನ್ ನಡೀತಾ ಇದೆ ಅಟ್ ಪ್ರೆಸೆಂಟ್? ಅರುಣ್, ನಿಜವಾಗ್ಲೂ ಕೂಡ ನಾವು ಜನಪ್ರತಿನಿಧಿಗಳ ಇದರಲ್ಲಿದ್ದೀವಿ, ಏನು ಚುನಾವಣೆಯ ಹಿನ್ನೆಲೆಯಲ್ಲೇ ನೋಡ್ತಿರ್ಬೋದು. ಬಟ್ ಇಲ್ಲಿಯ ಪರಿಸ್ಥಿತಿ ನೋಡ್ತಾ ಹೋದ್ರೆ ಈಗಲೂ ಕೂಡ ಅಂಬಾವಿಲಾಸ ಅರಮನೆಯ ಒಳಗ್ ಭಾಗದಲ್ಲಿ ನಡೀತಿರುವಂಥ ಖಾಸಗಿ ದರ್ಬಾರ್ ಏನಿದೆ, ಬೆಳಗ್ಗೆಯಿಂದಲೂ ಕೂಡ ನಡೀತಿರುವಂಥ ಧಾರ್ಮಿಕ ವಿಧಿವಿಧಾನಗಳು ಮತ್ತು ಎಸ್ಪೆಷಲಿ ಆಕರ್ಷಣೆ ಕೇಂದ್ರ ಬಿಂದುವಾಗಿರುವಂಥ ಈ ಖಾಸಗಿ ದರ್ಬಾರ್ ನಿಜವಾಗ್ಲೂ ಕೂಡ ನೋಡಲಿಕ್ಕೆ ಈಗಲೂ ಕೂಡ ಸಾಕಷ್ಟು ರೋಮಾಂಚನ ಆಗುತ್ತೆ. ಯಾಕೆ ಅಂತಂದರೆ ಈಗಿರುವಂಥ ಪ್ರಪಂಚಕ್ಕೂ ಮತ್ತು ಈ ಹಿಂದೆ ನಮ್ಮ ರಾಜ ಮಹಾರಾಜರ ಕಾಲದಲ್ಲಿ ಹೇಗೆ ನಡೀತಾ ಇತ್ತು ದರ್ಬಾರ್ ಅಂತೇಳಿ, ಆ ದರ್ಬಾರನ್ನು ಈಗಲೂ ಕೂಡ ನಾವು ಕಣ್ಮುಂದೆ
ನೋಡ್ಬೋದು. ಆ ರೀತಿಯಾದಂಥ ದೃಶ್ಯಗಳು ಈಗ ಕಂಡು ಬರ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ 11ನೇ ಬಾರಿ ಶ್ರೀಕಂಠದತ್ತ ಯದುವೀರ್ ಚಾಮರಾಜ ಒಡೆಯರ್ ಏನಿದ್ದಾರೆ ಇವರು 11ನೇ ಬಾರಿ ಸಿಂಹಾಸನ ರೂಢ ಆಗಿರೋದು. ಸೊ 2ನೇ ಬಾರಿ ಸಂಸದರಾದ ನಂತರ ಆಗ್ತಾ ಇರೋದು. ಈ ಹಿಂದೆ ಶ್ರೀಕಂಠದತ್ತ ಒಡೆಯರ್ ಅವರು ಆಗಿದ್ರು. ಸೊ ಅದಾದ ನಂತರ ಈಗ ಇವರು ಸಂಸದರು ಕೂಡ ಆಗಿದ್ದಾರೆ. ಅದರ ಜೊತೆಗೆ ರಾಜರಾಗಿ 11ನೇ ಬಾರಿ ಸಿಂಹಾಸನ ರೂಢರಾಗಿರೋದು. ಸೊ ಬೆಳಗ್ಗೆಯಿಂದನೂ ಕೂಡ ಧಾರ್ಮಿಕ ವಿಧಿವಿಧಾನಗಳು ಸಾಕಷ್ಟು ಸಂಖ್ಯೆಯಲ್ಲಿ ಆದವು, ಕಾರ್ಯಕ್ರಮಗಳಾದವು. ಮುಂಚಿತವಾಗಿ ನಿಮಗೆ ಅರಮನೆಯ ಆವರಣದಲ್ಲಿರುವಂಥ ಅಂದರೆ ರಾಜಮನೆತನದ ಕುದುರೆ ಇರ್ಬೋದು, ನಿಮಗೆ ಆನೆಗಳಿರ್ಬೋದು, ಅದ್ರ ಜೊತೆಗೆ ಹಸುಗಳು, ಹೀಗೆ ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಕುದುರೆ ಇವೆಲ್ಲವೂ ಏನಿದ್ದಾವೆ ಇವುಗಳ ಜೊತೆಗೆ ಮೆರವಣಿಗೆ ನಡೆದುಕೊಂಡು ಈ ಸೋಮೇಶ್ವರ ದೇವಸ್ಥಾನ ಅಂತೇಳಿ ಅಂದರೆ ಅರಮನೆಯ ಮುಂಭಾಗದಲ್ಲಿ ಬರುವಂಥ ಸೋಮೇಶ್ವರ ದೇವಾಲಯದಲ್ಲಿ ಅಲ್ಲಿ ಹೋಗಿ ಪೂಜೆಯನ್ನು ಕೂಡ ಮಾಡ್ತಾರೆ. ಸೊ ಖಾಸಗಿ ದರ್ಬಾರ್ನಲ್ಲಿ ಯದುವೀರ್ ಅವರು ತುಂಬ ಗುಲಾಬಿ ಬಣ್ಣದ ದಿರಿಸಲ್ಲಿ ಮತ್ತು ಪೇಟ ಏನಿದೆ ಅದು ನಿಮಗೆ ನೇರಳೆ ಬಣ್ಣದ ಪೇಟದಲ್ಲಿ ಕಂಗೊಳಿಸ್ತಾ ಇದ್ರು. ವಿಶೇಷ ಇತ್ತು ಖಾಸಗಿ ದರ್ಬಾರ್. ಅರುಣ್, ಥ್ಯಾಂಕ್ ಯು ಶರಣ್ ಹಂಪಿ ಡೀಟೇಲ್ಸ್.